ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ಭಾರತವು ಕಲೆ, ವಾಸ್ತುಶಿಲ್ಪ ಹಾಗೂ ಸಂಸ್ಕೃತಿಗೆ ವಿಶ್ವದಲ್ಲಿಯೇ ಹೆಸರುವಾಸಿಯಾಗಿರ್ತಕ್ಕಂಥ ದೇಶ. ಇದು ಕೃಷಿ ಪ್ರಧಾನವಾಗಿದ್ದು ಪೂರ್ವದಿಂದ ಪಶ್ಚಿಮ ಹಾಗೂ ಉತ್ತರದಿಂದ ದಕ್ಷಿಣದವರೆಗೂ ವೈವಿಧ್ಯಮಯ ಆಹಾರ ಪದ್ಧತಿಯನ್ನು ಹೊಂದಿರುವ ರಾಷ್ಟ್ರ. ನಾವು ಆಹಾರವನ್ನು ಸೇವಿಸಬೇಕು ಅಂತಂದರೆ ಚೆನ್ನಾಗಿ ಕೈಗಳನ್ನು, ಕಾಲುಗಳನ್ನು ಹಾಗೂ ಮುಖವನ್ನು ತೊಳೆದುಕೊಂಡು ಸೇವಿಸ್ತೀವಿ. ಚಿಕ್ಕವರೇ ಆಗಿರಲಿ, ದೊಡ್ಡವರೇ ಆಗಿರಲಿ, ಒಬ್ಬರೇ ಇರಲಿ ಅಥವಾ ಕೂಡು ಕುಟುಂಬವೇ ಆಗಿರಲಿ, ಅನ್ನವನ್ನು ದೇವರು ಅಂತ ನಮಿಸಿ ನೆಲದ ಮೇಲೆ ಕೂತ್ಕೊಂಡು ಕೈ ಮುಗಿದು ಆಹಾರವನ್ನು ಸೇವಿಸ್ತೀವಿ. ಆದರೆ ವಿದ್ಯಾವಂತರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಕರೆಸಿಕೊಳ್ಳುವ ನಾವು ಇಂದು ರಸ್ತೆ ಬದಿಯಲ್ಲಿ ಎಲ್ಲಂದರಲ್ಲಿ ಭಿಕ್ಷುಕರ ಹಾಗೆ ಕೈ ಚಾಚಿ ತಿನ್ನೋದನ್ನು ನೋಡಿದರೆ ಯಾರಿಗಾದರೂ ಮುಜುಗರ ಉಂಟಾಗುವಂಥದ್ದು. ಹೀಗೆ ತಿನ್ನುವುದರಿಂದ ನೇರವಾಗಿ ಹೊಟ್ಟೆ ಹಾಗೂ ಜಠರಾಗ್ನಿಯ ಜೊತೆಗೆ ನಮ್ಮ ದೇಹದ ಕೆಲವು ಅಂಗಾಂಗಗಳ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರುತ್ತೆ. ಇದು ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ, ಮೂತ್ರಪಿಂಡದ ಕಾಯಿಲೆ ಜೊತೆಗೆ ಕರುಳಿನ ಸಮಸ್ಯೆಗೆ ಕಾರಣವಾಗುತ್ತೆ. ಅಲ್ಲದೆ ನಮ್ಮ ದೇಹವನ್ನು ಆಕಾರದಿಂದ ವಿಕಾರದೆಡೆಗೆ ಕೊಂಡೊಯ್ಯುತ್ತೆ. ನಮ್ಮ ಸೌಂದರ್ಯ ಕೂಡ ಹಾಳು ಮಾಡುತ್ತೆ. ಒಟ್ಟಿನಲ್ಲಿ ನಮ್ಮ ದೇಹವನ್ನು ರೋಗದ ಗೂಡಾಗಿಸುತ್ತೆ. ಇದರಿಂದ ಹೊರಗೆ ಬರಬೇಕು ಅಂತಂದರೆ ನಮಗೆ ಆಹಾರ ಅಂದರೆ ಏನು ಹಾಗೂ ಪದ್ಧತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಆಹಾರ ಅಂತಂದರೆ ಜೀವಿಗಳಿಗೆ ಪೌಷ್ಟಿಕಾಂಶವನ್ನು ಒದಗಿಸುವ ಒಂದು ಘಟಕ ಅಂತ ಕರಿತೀವಿ. ಅಂದರೆ ಸೇವಿಸುವ ಆಹಾರ ಪೌಷ್ಟಿಕಾಂಶವಾಗಿ ನಮಗೆ ಒದಗಬೇಕು. ಪದ್ಧತಿ ಅಂತಂದರೆ ವಿಧಾನ ಅಥವಾ ಒಂದು ಕ್ರಮಬದ್ಧತೆ, ಹೇಗೆ ಸೇವಿಸಬೇಕು, ಎಷ್ಟು ಸೇವಿಸಬೇಕು ಅನ್ನೋ ಪದ್ಧತಿ ನಮಗೆ ಗೊತ್ತಿರಲೇಬೇಕು. ಆದರೆ ನಾವು ಒಳ್ಳೆಯ ಪೌಷ್ಟಿಕಾಂಶ ಕೊಡುವಂಥ ಆಹಾರವನ್ನು ಬಿಟ್ಟು ಇಂದು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಈ ರೀತಿಯ ಬಣ್ಣ ಬಣ್ಣದ ಅಥವಾ ಸೌಂದರ್ಯವುಳ್ಳ ಪಾನೀಯಗಳನ್ನು, ಆಹಾರವನ್ನು ಸೇವಿಸ್ತಾ ಇದ್ದೀವಿ. ನಮಗೆ ನೆಲದ ಮೇಲೆ ಕೂತ್ಕೊಂಡು ಶಾಂತವಾಗಿ ಊಟ ಮಾಡುವ ಪದ್ಧತಿ ಗೊತ್ತಿರಬೇಕು. ಆದರೆ ಇಂದು ಎಲ್ಲಂದರಲ್ಲಿ ತಿರುಗಾಡ್ತಾ ನಿಂತ್ಕೊಂಡು ಭಿಕ್ಷುಕರ ಹಾಗೆ ಕೈ ಚಾಚಿ ಎಲ್ಲ ಕಡೆ ತಿಂತಾ ಇದ್ದೀವಿ. ಹೀಗಾಗಿ ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ದೇಸಿ ಆಹಾರ ಪದ್ಧತಿ ಗೊತ್ತಿರಲೇಬೇಕು. ಇದು ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಆಹಾರದ ಪಾತ್ರ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯ. ಈ ನಿಟ್ಟಿನಲ್ಲಿ ಆಹಾರದಲ್ಲಿ ಕೆಲವು ವೈವಿಧ್ಯಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಅವು ಯಾವುವು ಅನ್ನೋದನ್ನು ಈ ಮುಂದೆ ನಾವು ನೋಡ್ತಾ ಹೋಗೋಣ. ಆಹಾರದ ವಿಧಗಳು. ಒಂದನೇದು ಸಾತ್ವಿಕ, ಇದನ್ನು ಸತ್ವ ಅಂತ ಕರಿತೀವಿ. ಎರಡನೇದು ರಾಜಸಿಕ, ಇದನ್ನು ರಜಸ ಅಂತ ಕರಿತೀವಿ. ಮೂರನೇದು ತಾಮಸಿಕ, ಇದನ್ನು ತಮಸ ಅಂತ ಕರಿತೀವಿ. ಈ ರೀತಿಯಾಗಿ 3 ವಿಧಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಈಗ ಮೊದಲನೇದು ಸತ್ವ ಅಥವಾ ಸಾತ್ವಿಕವನ್ನು ನೋಡ್ತಾ ಹೋಗೋಣ. ಇದು ಬಲ, ಆರೋಗ್ಯ, ಆಯಸ್ಸು ಮತ್ತು ನೆಮ್ಮದಿಯನ್ನು ವರ್ಧಿಸುವ ರಸಯುಕ್ತವು, ಹೃದಯಕ್ಕೆ ಮುದವನ್ನು, ಶಾಂತಿ, ತಾಳ್ಮೆಯನ್ನು ನೀಡುವ ಆಹಾರವಾಗಿದೆ. ಅಂದರೆ ಒಟ್ಟಿನಲ್ಲಿ ನಿಮಗೆ ಶಾಂತಿ, ಸಮೃದ್ಧಿ, ಆರೋಗ್ಯವನ್ನು ನೀಡುವಂಥ ಆಹಾರಗಳು. ಅವು ಯಾವುವು ಅಂತ ನೋಡ್ತಾ ಹೋಗೋಣ. ತರಕಾರಿಗಳು, ಹಣ್ಣುಗಳು, ಹಾಲು, ಗಿಣ್ಣು, ಮೊಸರು, ತುಪ್ಪ, ಮಜ್ಜಿಗೆ, ಒಣಹಣ್ಣು, ಖಜೂರು, ನುಚ್ಚು, ಸಜ್ಜಕ, ರೊಟ್ಟಿ, ಅದರಿಂದ ಮಾಡಿರೋ ಮುಟ್ಟಿಗೆ, ರಾಗಿ ಮುದ್ದೆ, ನವಣೆ, ಊದಲು, ಆರ್ಕ ಹಾಗೂ ಸಿರಿಧಾನ್ಯಗಳ ಆಹಾರಗಳು ಹಾಗೂ ಇತ್ಯಾದಿಯ ಒಳ್ಳೆಯ ಪೌಷ್ಟಿಕಾಂಶ ಯುಕ್ತ ಆಹಾರಗಳು. ಎರಡನೇದು ರಾಜಸಿಕ, ಇದನ್ನು ರಜಸ ಅಂತ ಕರಿತೀವಿ. ಕೋಪ, ತಾಪ, ಸಿಟ್ಟು, ಸೆಡವು, ಕೇಡು, ಸಿಡುಕು, ಮುಂಗೋಪಿತನ, ಚಂಚಲತೆ, ದುರಾಲೋಚನೆ ಹಾಗೂ ರೋಗಗಳನ್ನು ಹುಟ್ಟಿಸುವ ಆಹಾರಗಳಾಗಿವೆ. ಇಂದು ಮಕ್ಕಳು ಮೊಬೈಲ್ ಕೊಡದೇ ಇದ್ದರೆ ಊಟನೇ ಮಾಡ್ತಾ ಇಲ್ಲ. ಕಾರಣ ಈ ರಾಜಸಿಕ ಆಹಾರ. ರಾಜನಂತೆ ದರ್ಪವನ್ನು ತೋರಿಸ್ತಾರೆ. ಅವು ಯಾವುವು ಅಂತ ನೋಡ್ತಾ ಹೋಗೋಣ. ಅತಿಯಾದ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಬಿಸಿ, ತೀಕ್ಷ್ಣತೆ, ಹುರಿದ ಕರಿದ ಒಣಕಾಲು ಆಹಾರ ಹಾಗೂ ಅಶುದ್ಧತೆಯಿಂದ ಕೂಡಿರುವ ಆಹಾರಗಳು. ಉದಾಹರಣೆ ಚಿಪ್ಸ್ ಆಗಿರ್ಬೋದು ಅಥವಾ ಪ್ಯಾಕೆಟ್ ಫುಡ್ಗಳಾಗಿರ್ಬೋದು. ಮೂರನೇದು ತಾಮಸಿಕ, ತಮಸ ಆಹಾರ. ಇದು ಆಲಸ್ಯವನ್ನು, ಜಡತ್ವ, ಸುಸ್ತು, ಮಂದಾಗುವಿಕೆ, ನಕಾರಾತ್ಮಕ ಆಲೋಚನೆ ಹುಟ್ಟಿಸುವಂಥ ಆಹಾರಗಳು. ನಾವು ತಿನ್ನುವ ಎಲ್ಲ ಪ್ಯಾಕೆಟ್ ಫುಡ್ಗಳು ಈ ತಾಮಸ ಗುಣವನ್ನು ಹೊಂದಿರ್ತವೆ. ಇವು ಯಾವುವು ಅಂತ ನೋಡ್ತಾ ಹೋಗೋಣ. ತಿನ್ನುವುದಕ್ಕೆ 12ರಿಂದ 18 ಗಂಟೆ ಅಥವಾ ಹೆಚ್ಚು ಗಂಟೆಗಿಂತಲೂ ಮೊದಲೇ ಸಿದ್ಧವಾದ ಆಹಾರ, ರುಚಿ ಇಲ್ಲದ, ದುರ್ವಾಸನೆಯ, ಹಳಸಿದ
ಅಥವಾ ಇತರರು ಉಂಡೋಳಿಸಿದ ಹಾಗೂ ಮುಟ್ಟಲು ಯೋಗ್ಯವಲ್ಲದ ಆಹಾರಗಳು. ರಸ್ತೆ ಬದಿಯಲ್ಲಿ ತಿಂತಕ್ಕಂಥ ಎಲ್ಲ ಪದಾರ್ಥಗಳು ಹೆಚ್ಚು ಕಡಿಮೆ ತಂಗಳ ಆಹಾರ ಆಗಿರ್ತವೆ. ಹೀಗಾಗಿ ಅವುಗಳನ್ನು ನಾವು ದೂರವಿಡಬೇಕು. ಆಹಾರವನ್ನು ಯಾವ ಸಮಯದಲ್ಲಿ ಹಾಗೂ ಎಷ್ಟು ಮತ್ತು ಹೇಗೆ ಸೇವಿಸಬೇಕು, ಇದು ಮುಖ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿರಬೇಕಾದಂಥ ಒಂದು ವಿಷಯ. ಅದಕ್ಕೆ ಸರ್ವಜ್ಞನವರು ಒಂದು ಕಡೆ ಹೇಳ್ತಾರೆ, ಹಸಿವಿಲ್ಲದೊಣಬೇಡ, ಹಸಿದು ಮತ್ತಿರಬೇಡ, ಬಿಸಿಗೂಡಿಸಿ ತಂಗಳುಣಬೇಡ, ವೈದ್ಯವನ ವ್ಯಸನವೇ ಬೇಡೆಂದ ಸರ್ವಜ್ಞ. ಅಂದರೆ ಹಸಿವಿಲ್ಲದೆ ಉಣಬೇಡ, ಹಸಿದು ಹಾಗೇ ಇರಬೇಡ, ಬಿಸಿಗೂಡಿಸಿ ತಂಗಳುಣಬೇಡ, ವೈದ್ಯನ ಸಂಘವೇ ಬೇಡ ಅಂತ ಹೇಳ್ತಾರೆ. ಅಂದರೆ ನೀವು ಚೆನ್ನಾಗಿ ಊಟ ಮಾಡಿದರೆ ವೈದ್ಯನ ಕಡೆ ಹೋಗುವ ಪ್ರಮೇಯವೇ ಬರೋದಿಲ್ಲ ಅಂತ ಅವರು ಹೇಳ್ತಾರೆ. ಆಹಾರವನ್ನು ಯಾವ ಸಮಯದಲ್ಲಿ ಸೇವಿಸಬೇಕು? ಮುಖ್ಯವಾಗಿ ಆಹಾರವನ್ನು ಸೇವಿಸುವ ಉತ್ತಮವಾದ ಸಮಯಗಳು ಬೆಳಿಗ್ಗೆ 8ರಿಂದ 10 ಗಂಟೆ ಒಳಗಾಗಿ ನಾವು ಆಹಾರವನ್ನು ಸೇವಿಸಬೇಕು. ಮಧ್ಯಾಹ್ನ 1ರಿಂದ 2 ಗಂಟೆ ಒಳಗಾಗಿ ಹಾಗೂ ರಾತ್ರಿ ಊಟ 7ರಿಂದ 8 ಗಂಟೆ ಒಳಗಾಗಿ ಅಥವಾ ಸೂರ್ಯಾಸ್ತದ ಮುಂಚೆ ಊಟ ಮಾಡಿದರೆ ಇನ್ನೂ ಒಳ್ಳೆಯದು. ಇವು ನಮ್ಮ ಆರೋಗ್ಯವನ್ನು ಚೆನ್ನಾಗಿಡುವಂಥ ಊಟದ ಸಮಯಗಳು. ಆಹಾರವನ್ನು ಎಷ್ಟು ಸೇವಿಸಬೇಕು? ಎಲ್ಲರೂ ಸಾಮಾನ್ಯವಾಗಿ ಕಡಿಮೆ ಸೇವಿಸಬೇಕು ಅಂತ ಅಂದ್ಕೊಳ್ತೀವಿ. ಅಲ್ಲ, ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ, ಹೊಟ್ಟೆಗೆ ಹಿಡಿಯುವಷ್ಟು ಮಾತ್ರ ಸೇವಿಸಬೇಕು. ಆಹಾರ ವಿಜ್ಞಾನದ ಪ್ರಕಾರ ದಿನಕ್ಕೆ ಪುರುಷರು 2000ರಿಂದ 2400 ಕ್ಯಾಲೋರಿ ಹಾಗೂ ಮಹಿಳೆಯರು 1600ರಿಂದ 1800 ಕ್ಯಾಲೋರಿ ಆಹಾರವನ್ನು ಸೇವಿಸಬೇಕು. ಆಹಾರವನ್ನು ಹೇಗೆ ಸೇವಿಸಬೇಕು? ಇದೇನಪ್ಪ ಹೊಸ ವಿಷಯ ಹೇಳ್ತಾರೆ ಅಂತ ಅಂದ್ಕೊಳ್ಬೇಡಿ. ಆಹಾರವನ್ನು ಸೇವಿಸುವಾಗ ಮನಸ್ಸು ಶಾಂತವಾಗಿರಬೇಕು. ಟಿವಿ ನೋಡುತ್ತಾ, ಮೊಬೈಲನ್ನು ನೋಡುತ್ತಾ, ಮಾತನಾಡುತ್ತಾ, ಖುಷಿಯಲ್ಲಿ ಅಥವಾ ದುಃಖದಲ್ಲಿ ಊಟವನ್ನು ಮಾಡಬಾರ್ದು. ಸಾಮಾನ್ಯವಾಗಿ ನಾವೆಲ್ಲರೂ ಮೊಬೈಲ್ ಬಳಸ್ತಾ ಊಟ ಮಾಡ್ತೀವಿ. ಊಟ ಮಾಡಬೇಕಾದ್ರೆ ಮನಸ್ಸು ಊಟದ ಮೇಲೆ, ಅಂದರೆ ಸೇವಿಸುವ ಆಹಾರದ ಮೇಲೆ ಇರಬೇಕು. ಅದಕ್ಕಾಗಿ ಚೆನ್ನಾಗಿರಲಿಕ್ಕೆ ಇಲ್ಲಿ ಒಂದು ಗಾದೆಯನ್ನು ಹೇಳ್ತಾರೆ, ಏನು ಉಂಡರೇನಂತೆ, ಎಷ್ಟು ಉಂಡರೇನಂತೆ, ಶರೀರಕ್ಕೆ ಹಾಗೂ ಮನಸ್ಸಿಗೆ ಬೇಕಾಗಿದ್ದಷ್ಟೇ ರಸ, ಮಿಕ್ಕಿದೆಲ್ಲ ಕಸ. ಹೀಗಾಗಿ ಚೆನ್ನಾಗಿ ಆಹಾರವನ್ನು ಸೇವಿಸಿ ಅದನ್ನು ಎಂಜಾಯ್ ಮಾಡಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ಮುಂಬರುವ ಎಲ್ಲ ದಿನಗಳು ಆರೋಗ್ಯವಾಗಿ ಸಂತಸದಿಂದ ಕೂಡಿರಲಿ ಅಂತ ಶುಭವನ್ನು ಹಾರೈಸ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗೋಣ. ನಮಸ್ಕಾರ.